ನನ್ನ ಕ್ಷಮಿಸು ವೇದಾಂತ್. ಪ್ಲೀಸ್ ಬೇಡ, ಪ್ಲೀಸ್. ಅವನನ್ನು ಶೂಟ್ ಮಾಡಬೇಡ. Go ahead. Shoot me, Amulya. ನೋ ಅಮೂಲ್ಯ, ಪ್ಲೀಸ್ ಶೂಟ್ ಮೀ. Amulya, just go ahead, shoot me. ಇಲ್ಲಿ ಶೂಟ್ ಮಾಡು ಬೇಗ. Amulya, ನಾನು ಶೂಟ್ ಮಾಡಿ ಯೋಚನೆ ಮಾಡಬೇಡ. ಅಮೂಲ್ಯ, ನನ್ನ ಮಾತು ಕೇಳು. ಅಮೂಲ್ಯ, Just listen to me, shoot me. ಬೇಡ Shoot me, ಅಮೂಲ್ಯ, Gautam. ಬೇಡ ಅಮೂಲ್ಯ. Shoot me. ಶೂಟ್ ಮೀ. Amulya, shoot. ಅಗ್ರಜ, ಅಗ್ರಜ, ಅಗ್ರಜ. ಏನ್ ಹಾಗೆ ಮುಖ ನೋಡ್ತಿದ್ಯಾ? ನಾನ್ ಶೂಟ್ ಮಾಡಿದ್ದು ಹಗ್ಗಕ್ಕೆ. ಮುಖ ನೋಡ್ತೀನಿ, ಇಬ್ರು ಕತ್ಕೂದಾಕೋ. ನೀನು ಯಾರ ಕಂಡೆ ಬೇಕಾದ್ರೂ ಹೋಗು, ಆದ್ರೆ ಒಂದು ಹೆಣ್ಣಿನ ವಿಚಾರಕ್ಕೆ ಹೋಗ್ಬೇಡ. ಹೆಣ್ಣು ಅಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಅನ್ಕೊಂಡಿರೋ ನಿನಗೆ ಅದ್ರ ಕಾನ್ಸಿಕ್ವೆನ್ಸಸ್ ಅರ್ಥ ಆಯ್ತಾ? ಇವ್ರ ಮೈಂಡ್ ವೀಕ್ ಅಂತ ಕೈಲಿ ಗನ್ ಕೊಟ್ಟಲ್ಲ. ನೋಡು ನಿನ್ ಪರಿಸ್ಥಿತಿ. ಇವಳು ನವಭಾರತದ ಹೆಣ್ಣು. ಅಗ್ರಜ, ಕತ್ತೆ ಮುಂದೆ ಕಿನ್ರಿ ಬಾರಿಸಿದ್ರೆ ಬಾಯಿನೋ ಬರುತ್ತೆ ಹೊರತು ಕತ್ತೆಗೆ ಏನು ಅರ್ಥ ಆಗಲ್ಲ. ಕತ್ತೆಗೆ ಲತ್ತೆ ಪೆಟ್ಟು ಬಿದ್ದಿದೆ. ಏರೋಪ್ಲೇನು ಸ್ಟೇಷನ್ ರೆಡಿ ಆಗುತ್ತೆ, ಬಿಡು ವೇದಾಂತ್. ಅಗ್ರಜ, ನಿಂಗೇನಾಗಿಲ್ಲ ತಾನೆ? ಫೈನ್ ವಿಕ್ರಾಂತ್. ಅಮೂಲ್ಯ, ಫ್ಲಾಗ್ ರೇಸಿಂಗ್. ಅಗ್ರಜ, ಅಡಿಯ. Sunny.
ವಿಕ್ರಾಂತ್ ಅವ್ರ ಕಿಶನ್ ಎಲ್ಲೋದ್ರು? ಭಾವ ಅವನ್ನ ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಾಯ್ತು. ನಾನು ನಿನ್ನ ನೋಡ್ತಿದ್ದೆ, ನಾನು ನೋಡ್ತಿದ್ದೆ. ನಿನ್ಗೆ ಗೊತ್ತಾಯ್ತಿದ್ದು? ನೀವು ನನ್ನ ತುಂಬ ಡೀಪಾಗಿ ನೋಡ್ತಿದ್ರಿ, ನಾನಲ್ಲ. ಆರಾಮಾಗಿದ್ಯಾ? ತುಂಬಾ ಹಿಂಸೆ ಆಗ್ತಿದ್ಯಾ? ನೋ, ಐ ಆಮ್ ಕಂಪ್ಲೀಟ್ಲಿ ಫೈನ್. ಏನು ಪ್ರಾಬ್ಲಮ್ ಇಲ್ಲ. ಸದ್ಯ ಏನೂ ಆಗಿಲ್ಲ ಅನ್ನೋದೇ ಖುಷಿ ವಿಚಾರ ಅಲ್ವಾ? ನಿಂಗೇನು ಆಗ್ಬಾರ್ದು ಕೂಡ. ನೀನು ಆಲ್ರೆಡಿ ತುಂಬಾ ನರಳಿದ್ಯಾ. ಅದಕ್ಕೆ ಅಲ್ವಾ ಅವ್ರಿಗೆಲ್ಲ ಸರಿಯಾಗಿ ಕೊಟ್ಟಿದ್ದು. ಅಯ್ಯೋ, ಅದ್ ಬೋನಸ್ ಪೇ ನಿನ್ಗೆ. ಈ ಕತೆ ಚರ್ಚೆ ಎಲ್ಲ ಬೇಕಾಗಿಲ್ಲ. ಮಾತ್ ಕಮ್ಮಿ ಮಾಡಿ ಆರಾಮಾಗಿ ಸೇರಿಂಗ್ ತಿರ್ಸು. ನಾನು ಇನ್ನೂ ಐ ಲವ್ ಯು ಅಂತಾನೂ ಹೇಳಿಲ್ಲ. ಇವಳಾಗ್ಲೇ ನನ್ನ ಹತ್ರ ಹೆಂಡತಿ ಆಡ್ದಾಗ ಆಡ್ತಾಳಲ್ಲ. ಏನಾದ್ರೂ ಅಂದ್ಯಾ? ನನ್ನ ಮೈಂಡ್ ವಾಯ್ಸ್ ಇವಳಿಗೂ ಅರ್ಥ ಆಗುತ್ತಾ, ಅಥವಾ ನಾನೇ ದೊಡ್ಡದಾಗಿ ಏನಾದ್ರು ಮಾತಾಡೋದ್ನ? ಹಲೋ, ನಿನ್ಗೆ ಕೇಳ್ತಿರೋದು ಏನಾದ್ರೂ ಅಂದ್ಯಾ ಅಂತ? ಇಲ್ಲಪ್ಪ, ನಾನೇನು ಹೇಳಿಲ್ಲ. ಹೌದಾ? ನನ್ಗೆ ಹಾಗೆ ಅನ್ಸ್ತು ಅನ್ಸುತ್ತೆ. ಹೋಗ್ಲಿ ಬಿಡು. ನಿನ್ನೆ ಕೇಳೋ ಹಾಗೆ ಹೇಳಿಲ್ಲ, ಆದ್ರೂ ಕೇಳಿಸ್ತು. ಕೇಳೋ ಹಾಗೆ ಹೇಳಿದ್ರೆ ಏನೇನು ಅನ್ಸ್ತೈತೋ ಗೊತ್ತಿಲ್ಲ. ಯಾಕೆ ಒಬ್ಬೊಬ್ಳೆ ನಗ್ತಿದ್ಯಾ? ನೀನ್ ವಾಪಸ್ ಬಂದ್ಯಲ್ಲ ಅದಕ್ಕೆ. ಆದ್ರೆ ನೀನ್ ಉತ್ತರನೇ ಕೊಡ್ಲಿಲ್ಲ. ಈಗ ಪ್ರಶ್ನೆ ಯಾರು ಕೇಳಿದ್ರು? ಕೇಳಿಲ್ಲ, ಆದ್ರೆ ಹಳೇದೊಂದು ಪ್ರಶ್ನೆ ಆಗಿ ಉಳ್ದಿದೆ. ಏನು? ನೀನವತ್ತು ಆಸ್ಟ್ರೇಲಿಯಾ ಹೋಗ್ತಿದ್ದೀನಿ ಅಂತ ಯಾಕಂದೆ ಅಂತ ಹೇಳಲೇ ಇಲ್ಲ. ಅದನ್ನ ಎಲ್ಲಿಂದ ಶುರು ಮಾಡ್ಲಿ? ಎಲ್ಲಿಂದ ಶುರು ಆಯ್ತು ಅಲ್ಲಿಂದ. ಅವಳು ಪ್ಲೀಸ್ ಏನು ಮಾಡ್ಬೇಡಿ. ಜಾಸ್ತಿ ಮಾತಾಡಬೇಡ, ನಡಿಕಾರತ್ತು. ಒಂದು ಲಾಸ್ಟ್ ಕಾಲ್ ಮಾಡ್ಬೋದು? ಬೇಕಾಗಿಲ್ಲ. ಅಟ್ಲೀಸ್ಟ್ ವಾಯ್ಸ್ ಮೆಸೇಜ್. ಅದು ಏನು ಮಾಡ್ತೀಯೋ ಕಾರಲ್ಲೇ ಮಾಡಿ ನಡಿ. ಮೊದಲು ಕಳಿಸಿ. ಐ ನಡಿಯೋ. ಐ ಅವತ್ತು ನಾನು ನಿನ್ಗೋಸ್ಕರ ವೇಟ್ ಮಾಡ್ತಿದ್ದ ಜಾಗಕ್ಕೆ ಬಂದಿದ್ದ. ಬಂದಿದ್ದೆ. ಏನ್ ಮಾಡೋದು, ನಾನೇನೋ ಅನ್ಕೊಂಡಿದ್ದೆ, ಆದ್ರೆ ಇನ್ನೇನೋ ಆಯ್ತು. ಏನ್ ಅನ್ಕೊಂಡಿದ್ದೆ? ಅದು ಅವತ್ತು ಅನ್ಕೊಂಡಿದ್ದು. ಅದವತ್ತು ಹಾಗೇ ನಡೆದಿದ್ರೆ ಚೆನ್ನಾಗಿರೋದು. ಅದ್ ಸರಿ, ಅವತ್ ನೀನ್ ನನ್ಗೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು, ಆ ಜಾಗಕ್ಕೆ ಬಂದಿದ್ಯಲ್ಲ, ಏನ್ ವಿಷಯ? ಎಸ್,
ಎಸ್ ಎಸ್ ಐ ಲವ್ ವಿತ್ ಹರ್ ಯಾರನ್ನ ಪ್ರೀತಿಸ್ತಾ ಇದ್ದೀನಿ. ನನಗೆ ಆಗಿದ್ ಲವ್ ಅಂತ ನನಗೆ ಎಷ್ಟೇನಾದ್ರೂ ಗೊತ್ತೇ ಆಗ್ಲಿಲ್ಲ. ಐ ಲವ್ ಯು ಅಮೂಲ್ಯ. ಹೋಗೋಣ. ಎಲ್ಲಿಗೆ? ದೇವಸ್ಥಾನ? ನೀನು ದೇವಸ್ಥಾನ ಕರೀತಿದ್ಯಾ? ಹೌದು, ಏನಾಯ್ತು? ಏನು ಆಗಿಲ್ಲ ಅನ್ನೋದೇ ಆಶ್ಚರ್ಯ. ದಿ ಗ್ರೇಟ್ ವೇದಾಂತ ವಸಿಷ್ಠ ಕೋಪಿಷ್ಠ ಅಲ್ಲಲ್ಲ, ಬರೀ ವಸಿಷ್ಠ ದೇವ್ರನ್ನೇ ನಂಬಿರೋನು ದೇವಸ್ಥಾನ ಕರೀತಿದ್ಯಾ? ಇದ್ಯಾಕೋ ಜಾಸ್ತಿ ಆಗ್ಲಿಲ್ವಾ? ಖಂಡಿತ ಇಲ್ಲ. ನಿನ್ ಮನ್ಸ್ ಚೇಂಜ್ ಆಗೋದ್ರೊಳಗೆ ದೇವಸ್ಥಾನಕ್ಕೆ ಹೋಗೋದೇ ಒಳ್ಳೇದು. ಇವತ್ತು ದೇವ್ರ ನನ್ನ ಪರವಾಗಿ ಬ್ಯಾಟಿಂಗ್ ಮಾಡಿದಾನೆ. ಅವ್ನಿಗೊಂದು ಥ್ಯಾಂಕ್ಸ್ ಹೇಳಿ ಬಂದಂಗೆ ಹೋಗುತ್ತೆ. ನಡಿ. ವಿಕ್ಕಿ, ಇಲ್ಲಿಂದ ನಾನೇ ನಡ್ಕೊಂಡು ಹೋಗ್ತೀನಿ. ಲೋ ಬಾರೋ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ವಿಕ್ಕಿ, ನೀನನ್ನು ಡ್ರಾಪ್ ಮಾಡಕ್ಕೆ ಬಂದಿದ್ದೀಯ ಅಂತ ಗೊತ್ತಾಗಿ ಅದು ಮನೇಲಿ ದೊಡ್ಡ ವಿಷಯ ಆಗುತ್ತೆ. ತುಂಬ ಏಟಾಗಿದ್ಯಾ? ಗೊತ್ತಿಲ್ಲ ವಿಕ್ಕಿ, ಅವ್ರಿಗೆಲ್ಲ ಸರಿಯಾದ ಶಾಸ್ತಿಯಾಗಿ ಅಣ್ಣ ವಾಪಸ್ ಬಂದ ಅನ್ನೋ ಸಮಾಧಾನ ಖುಷಿಗೆ ಯಾವುದೂ ಗೊತ್ತಾಗ್ತಿಲ್ಲ. ನೀನು ಇವತ್ತು ಆ ಜಾಗ ತೋರಿಸ್ಲಿಲ್ಲ ಅಂದಿದ್ರೆ ಆಕ್ಸಿಡೆಂಟ್ಲಿ ಕೂಡ ಅಗ್ರಜನ ನಮ್ಮಿಂದ ಹುಡ್ಕೋಕ್ಕಾಗ್ತಿರಲಿಲ್ಲ ಕಣ. ಇದೇನೋ ಯಾರೋ 11% ಹೆಲ್ಪ್ ಮಾಡಿದ್ರು ಅನ್ನೋ ಥರ ಮಾತಾಡ್ತಿದ್ಯಾ? ನಾನು ನಿಮ್ಮವನೇ ಅಲ್ವೇನೋ, ಅಥವಾ ನೀನು ನನ್ನವರೇ ಅಲ್ವಾ? ಯಾವ ನನ್ನ ಮಗನೂ ಅದನ್ನ ಇಲ್ಲ ಅಂದವನು? ನಿನ್ನ ಅಗ್ರಜ. ಅವನು ನಿನ್ನ ದೂರ ಇಟ್ಟಿರ್ಬೋದು, ಆದರೆ ಅವನ ಮನಸ್ಸಲ್ಲೂ ನೀನು ನಮ್ಮವನಂತಾನೆ ಇರೋದು ಕಣ. ಅವನ ವಿಚಾರದಲ್ಲಿ ಮಾತ್ರ ಗ್ಯಾರಂಟಿ ಇಲ್ಲಪ್ಪ. ಬಿಡೋ, ಅವನು ನಿನ್ನ ಎಷ್ಟೇ ದೂರ ಇಟ್ಟಿರಲಿ, ಆದರೆ ವಿಧಿ ನಿನ್ನ ನಮ್ಮ ಹತ್ರ ಬರೋ ಹಾಗೆ ಮಾಡ್ತಿದ್ರೆ ಧ್ರುವ. ಇದೊಂಥರ ಅಜ್ಞಾತವಾಸ ಅನ್ಕೋ. ಶಿಕ್ಷೆ ಅನುಭವಿಸ್ತಿದ್ದೀನಿ ಅಂತ ಸಂಬಂಧ ಬಿಡೋಕ್ಕಾಗತ್ತಾ ವಿಕ್ಕಿ? ಏನೇ ಹೇಳಿದ್ರುವ, ಯು ಆರ್ ಗ್ರೇಟ್. ಅದಲ್ಲದೆ ನೀನು ಸ್ವಲ್ಪನೂ ಬದಲಾಗಿಲ್ಲ ಕಣೋ. ಯು ಆರ್ ಎ ಜೆಮ್. ಹಲೋ, ಎಲ್ಲ ಕ್ರೆಡಿಟ್ನು ನೀನು ಹಂಗೆ ಕೊಡಬೇಡಪ್ಪ. ಇದರಲ್ಲಿ ನಿನ್ನ ಮತ್ತು ಅಮೂಲ್ಯ ಪಾತ್ರನೂ ತುಂಬ ದೊಡ್ಡದಾಗಿದೆ. ನೀವಿಬ್ಬರು ಆ ಸಾಹಿತ್ಯ ಬಗ್ಗೆ ತಿಳ್ಕೊಂಡಿರಲಿಲ್ಲ ಅಂದರೆ ನಾವು ಅಲ್ಲಿ ಖಂಡಿತ ಹೋಗ್ತಿರ್ಲಿಲ್ಲ. ಐ ಜಸ್ಟ್ ವಿಶ್ ಯು ಕುಡ್ ಕಮ್ ಬ್ಯಾಕ್ ಹೋಮ್ ಧ್ರುವ. ಆ ಆಸೆ ನಂಗಿಲ್ಲ ಅಂತ ಅಲ್ಲ, ಅದರ ಅವಕಾಶ ನಮಗಿಲ್ಲ ಅಷ್ಟೇ. ಇವತ್ತಿಲ್ಲದೆ ಇರ್ಬೋದು, ಆದರೆ ನಾಳೆ ಬಂದೇ ಬರುತ್ತೆ, ಬರಲೇಬೇಕು. ಬಂದಾಗ ಹೇಗಿದ್ರು ಗೊತ್ತಾಗುತ್ತಲ್ವಾ, ಬಿಡು. ನೋಡು ನಿನ್ನ ಅವಸ್ಥೆ ಹೇಗಾಗಿದೆ ಅಂತ. ನೀನ್ ಸರಿಯಾಗಿ ಹೊಟ್ಟೆಗೆ ಏನೋ ತಿಂದ ಎಷ್ಟು ದಿನ ಆಯ್ತು. ಸೀದಾ ಮನೆಗೆ ಹೋಗ್ಬೋದಿತ್ತಲ್ವಾ? ಹೋಗ್ಬೋದಿತ್ತು, ಆದ್ರೆ ಏನಾದ್ರೆ ಇಲ್ಲಿವರೆಗೂ ಬಂದು ದೇವ್ರ ದರ್ಶನ ಮಾಡ್ಲಿಲ್ಲ ಅಂದ್ರೆ ನಿನ್ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತ ನನಗೆ ಗೊತ್ತು. ಹಾಗೇನಿಲ್ಲ, ಸಾರಿ, ಎಮರ್ಜೆನ್ಸಿ ಮತ್ತೆ ಬರ್ತೀನಿ ಅಂತ ಮನ್ಸಲ್ಲೇ ಬೇಡ್ಕೊಳ್ತಿದ್ದೆ. ಅದೇ ರೀತಿ ನಾನು ದೇವ್ರ ಹತ್ರ ಏನೋ ಕೇಳೋದಿದೆ. ಮೊದಲೇ ದೇವ್ರು ನನಗೆ ನಿನ್ನಷ್ಟು ಕ್ಲೋಸ್ ಇಲ್ಲ. ಎಲ್ಲೋ ನಿಂತ್ಕೊಂಡು ಕೇಳಿದ್ರೆ ದೇವ್ರು ಕನ್ಸಿಡರ್ ಮಾಡ್ತಾರೋ ಇಲ್ವೋ, ಅದಕ್ಕೆ ನಿನ್ನ ಇನ್ಫ್ಲೂಯೆನ್ಸ್ಗೆ ಕರ್ಕೊಂಡು ಬಂದಿದ್ದೀನಿ. ಅದ್ಯಾಕೆ ಹಾಗೆ ನೋಡ್ತಾ ಇದೀಯಾ? ಇನ್ಫ್ಲೂಯೆನ್ಸ್ ಅಂತ ಹೇಳಿದೆ ಅಂತನಾ? ಛೇ, ಅದಲ್ಲ. ನಿನಗೂ ದೇವ್ರ ಹತ್ರ ಏನೋ ಕೇಳೋದಿದೆ ಅಂದ್ಯಲ್ಲ, ಅದಕ್ಕೆ. ಹಾಗಾದ್ರೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ನಿನಗೇನೋ ತಕರಾರಿಲ್ಲ ಅಂತ ಆಯ್ತು. ನಂದೇನೋ ತಕರಾರಿಲ್ಲ, ಆದ್ರೆ ಇಲ್ಲಿ ರೆಕಮೆಂಡೇಶನ್ ಇನ್ಫ್ಲೂಯೆನ್ಸ್ ಎಲ್ಲ ನಡೆಯಲ್ಲ. ಸರಿ ಬಾ.
ಎಲ್ಲದನ್ನು ತುಂಬಾ ನಾರ್ಮಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ಲಾನು ಇಲ್ಲೇ ಮುಗಿಸ್ಬೇಡ, ಇನ್ನು ಒಳಗೆ ಹೋಗ್ಬೇಕು ಬಾ. ಆದ್ರೂ ನನಗೆ ಒಂದು ವಿಚಾರ ಅರ್ಥ ಆಗಲಿಲ್ಲ. ಏನು? ದೇವಸ್ಥಾನದಲ್ಲಿ ಗರ್ಭಗುಡಿ ಮಾತ್ರ ದೇವ್ರಿರ್ತಾನ? ಅಲ್ಲಿ ಅವನ ಎದುರು ನಿಂತೆ ಕೈ ಮುಗಿಬೇಕಾ? ಇಲ್ಲಾಂದ್ರೆ ಏನು ವರ್ಕೌಟ್ ಆಗಲ್ವಾ? ವರ್ಕ್ ಆಗೋದಕ್ಕೆ ಫೇಲ್ ಆಗೋದಕ್ಕೆ ಇದು ಸಾಫ್ಟ್ವೇರ್ ಕೋಡಿಂಗ್ ಅಲ್ಲ. ಗರ್ಭಗುಡಿಲಿ ದೇವ್ರ ಮೂರ್ತಿ ಇರುತ್ತೆ, ಆದ್ರೆ ದೇವ್ರು ಎಲ್ಲ ಕಡೆ ಇರ್ತಾನೆ. ದೇವಸ್ಥಾನದೊಳಗೆ ಯಾಕೆ ಹೋಗ್ಬೇಕು ಅಂದ್ರೆ ದೇವಸ್ಥಾನದ ವಾಸ್ತುಶಿಲ್ಪ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಪಾಸಿಟಿವ್ ಎನರ್ಜಿ ಇದ್ದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು. ಭಕ್ತಿಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ದೇವ್ರಿಗೆ ತುಂಬಾ ಹತ್ರ ಆಗ್ಬೋದು. ದೇವ್ರು ಅಂದ್ರೆ ಒಂದ್ ಶಕ್ತಿ, ಅದು ಪ್ರಕೃತಿನೂ ಆಗಿರ್ಬೋದು. ಹತ್ರ ಆಗೋದು ಅಂದ್ರೆ ನೇಚರ್ಗೆ ಕನೆಕ್ಟ್ ಆಗೋದು ಅಂತ ಅಷ್ಟೇ. ಓಹೋ, ಇಷ್ಟೆಲ್ಲ ಲಾಜಿಕ್ ಇದೆಯಾ? ಇನ್ನೂ ತುಂಬಾ ಇದೆ, ನನಗೆ ಗೊತ್ತಿರೋದಿಷ್ಟೇ. ಬಾ ಅಮ್ಮ, ವರದರಾಜ್ ಅವ್ರ ಮನೆಗೆ ಹೋಗಿ ಅಡ್ವಾನ್ಸ್ ಇಸ್ಕೊಂಡ್ ಬರ್ತೀನಿ. ಅಯ್ಯೋ, ಏನಾಯ್ತು? ಏನ್ ಮಾಡ್ಕೊಂಡ್ರಿ? ಬನ್ನಿ, ಕೂತ್ಕೊ ಬನ್ನಿ. ಸ್ವಲ್ಪ ನೀರು ಕೊಡ್ತೀರಾ? ಹಾ, ನೀರಾ? ಅಲ್ಲ, ಏನ್ ಮಾಡ್ಕೊಂಡ್ರಿ? ಆಟೋಗೆ ಏನಾದ್ರೂ ಆಕ್ಸಿಡೆಂಟ್ ಆಯ್ತಾ? ಕುಂತಾ ಇದ್ದೀರಾ? ಇದೆಲ್ಲ ಆನ್ಸರ್ ಮಾಡಿದ್ರೆ ನೀರು ತಂದು ಕೊಡೋದು ನೀವು? ಸಾರಿ, ತಂದೆ. ಹಲೋ, ನೀರ್ ಕೊಟ್ಟೆ ತಾನೆ? ಮಾತಿಲ್ಲ ಕತೆ ಇಲ್ಲ, ಆವಾಗ್ಲಿಂದ ಕೇಳ್ತಾ ಇದ್ದೀನಿ. ಎಲ್ಲಿ ಹೋಗಿದ್ರಿ? ಏನಾಯ್ತು? ನಿಮ್ಗೆ ಯೋಚನೆ ಬೇಡ. ಬಿಡಿ, ನಂಗೆ ನಡೆಯೋಕ್ಕಾಗುತ್ತೆ, ನಾ ಹೋಗ್ತೀನಿ. ಆಗತ್ತೆ. ಈಗ ನೋಡ್ಲಿಲ್ವಾ ವಾಲಿದಿನ? ಕೊಬ್ಬು ಮಾಡಿದ್ರೆ ಬಿದ್ದೋಗ್ತೀರಾ. ಸ್ವಲ್ಪ ಸ್ಲಿಪ್ ಆಯ್ತು ಅಷ್ಟೇ. ಮಾತಾಡ್ಬೇಡಿ ನೀವು, ಸುಮ್ಮನೆ ರೀ. ನನಗೆ ನಿಮ್ಮ ಹೆಲ್ಪ್ ಮಾಡಿ ತಂದ. ಓಹೋ, ಹೌದಾ? ಹಾಗಿದ್ರೆ ಆ ಲಫಂಗ ನಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಗ ಆಗ ನೀವು ನನ್ನ ಪರ್ಮಿಷನ್ ತಗೊಂಡು ಹೆಲ್ಪ್ ಮಾಡಕ್ ಬಂದ್ರಾ? ಇಲ್ಲ ಅಲ್ವಾ? ಈಗ ಸುಮ್ಮನೆ ನಿಂತ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ತೀನಿ, ನೀವು ತಗೋತಾ ಇರ್ಬೇಕಷ್ಟೇ. ಈಗ ಬೇಡ್ಕೊ. ಹೇಗೆ ಬೇಡ್ಕೊಳ್ಳೋದು? ಸಡನ್ ಆಗಿ ಹೇಳಿದ್ರೆ ಅವ್ರಿಗೆ ಕೇಳಿಸುತ್ತೋ ಇಲ್ವೋ? ಹಾಗಾದ್ರೆ ಜ್ವರ ಕಿರ್ಚ್ಕೊಳ್ಳೋದಕ್ಕೂ ಆಗಲ್ಲ. ಇನ್ಯಾರು ಕಿರ್ಚಿ ಗಲಾಟೆ ಮಾಡಲ್ಲ, ಮನ್ಸಲ್ಲೇ ಬೇಡ್ಕೋಬೇಕು. ನೋಡು, ಈ ಥರ ಕೈ ಮುಕ್ಕು, ಕಣ್ಣು ಮುಚ್ಕೊಂಡು ಮನ್ಸಲ್ಲೇ ನಿಮ್ಗೆ ಏನು ಬೇಡ್ಕೋಬೇಕು ಬೇಡ್ಕೊ. ಅವ್ರು ಅದನ್ನ ಈಡೇರಿಸ್ತಾರ? ನಾವು ಮನಸ್ಸಲ್ಲಿ ಯಾವುದಾದ್ರೂ ಅತಿಯಾಗಿ ನಿಷ್ಕಲ್ಮಶವಾಗಿ ಆಸೆ ಪಟ್ಟರೆ ಬೇಡ್ಕೊಂಡ್ರೆ ಪೂರ ಜಗತ್ತೇ ಅದನ್ನು ಈಡೇರಿಸೋದಕ್ಕೆ ಒಟ್ಟಾಗತ್ತಂತೆ. ನಿಮ್ಮ ಬೇಡಿಕೆ ಎಷ್ಟು ಪ್ಯೂರ್ ಆಗಿದೆ ಅನ್ನೋದ್ರ ಮೇಲೆ ಅದು ಈಡೇರುತ್ತಾ ಈಡೇರಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಸಿನ್ಸಿಯರ್ ಆಗಿ ಬೇಡ್ಕೊ. ಬಜರಂಗಿ, ಯಾವುದೇ ಕಾರಣಕ್ಕೂ ಇವನ್ನ ಇಷ್ಟು ಬೇಗ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೆ ನಿನ್ನ ಲೀಲೆಯಿಂದ ಸೀದಾ ಇವನಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟೆ. ನಿನಗೆ ಯಾವ ಥರ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಕ್ಕ ಇದ್ದಿದ್ರೆ ಅದು ಇದು ಅಂತ ಹರಕೆನಾದರೂ ಓದ್ಕೋತಿದ್ಲು. ನಾನು ಹಾಗೆ ಮಾಡಿ ಹರಕೆ ಕಟ್ಟಿ ತೀರ್ಸೋಣ ಅಂದರೆ ನಾನು ಅವಳಷ್ಟು ಸಿನ್ಸಿಯರು ಅಲ್ಲ, ಅವಳಷ್ಟು ಹರಕೆ ಇರತ್ತನೋ ಗೊತ್ತಿಲ್ಲ. ಆದರೆ ಮನ್ಸಾರೆ ಹಾರ್ಟಿಂದ ಭಕ್ತಿಯಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಕಾಪಾಡಪ್ಪ.